ಏನಪ್ಪ ಇದು ಇಷ್ಟು ಸಖತ್ತಾಗಿರೋ ಹುಡುಗಿರೆಲ್ಲ ರೋಡಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತವ್ರೆ. ಇದು ದೊಡ್ಡ ದೊಡ್ಡ ಗನ್ನು, ಬರೀ ಹುಡುಗಿರಲ್ಲ ಹುಡುಗರು ಹಿಡ್ಕೊಂಡು ಓಡಾಡ್ತವ್ರೆ. ಇವರೆಲ್ಲ ಇಸ್ರೇಲ್ ದೇಶದ ಪ್ರಜೆಗಳು. ಸೊ ಇಸ್ರೇಲ್ ನಿಮಗೆಲ್ಲ ಗೊತ್ತೇ ಇದೆ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮಿಲಿಟ್ರಿ ಇರೋಂಥ ಕಂಟ್ರಿ ಅದು. ಸೊ ಏನಕ್ಕೆ ಸ್ಟ್ರಾಂಗ್ ಅಂತಂದರೆ ಅಲ್ಲಿಯ ಪ್ರತಿಯೊಬ್ಬ ಪ್ರಜೆನೂ 18 ವರ್ಷ ಆಯ್ತಿದ್ದಂಗೆ ಅವನು ಆರ್ಮಿಯಲ್ಲಿ ಸರ್ವ್ ಮಾಡಲೇಬೇಕು. ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಈ ಕಡೆ ಶ್ರೀಮಂತ ಮಗ ಆಗಿರಲಿ, CM ಮಗ ಆಗಿರಲಿ, CM ಮಗಳಾಗಿರಲಿ, PM ಮಗ ಆಗಿರಲಿ. ಸೊ ಪ್ರತಿಯೊಬ್ಬನೂ ಆರ್ಮಿಯಲ್ಲಿ ಸರ್ವ್ ಮಾಡಲೇಬೇಕು. ಇದು ಮ್ಯಾಂಡೇಟರಿ ರೂಲ್ಸಲ್ಲಿ. ರೂಲ್ಸ್ ಏನಪ್ಪ ಅಂತಂದರೆ ಹುಡುಗಿಗೆ 2 ವರ್ಷ, ಹುಡುಗರಿಗೆ 3 ವರ್ಷ ಮ್ಯಾಂಡೇಟರಿ ಸರ್ವ್ ಮಾಡಲೇಬೇಕು. ಅವರು 40 ವರ್ಷದ ತನಕ ಸರ್ವ್ ಮಾಡಬೇಕು ಆರ್ಮಿಯಲ್ಲಿ. ಸೊ ಇವರೆಲ್ಲ ಆರ್ಮಿಯವರು, ಇಸ್ರೇಲಿನ ಮಿಲಿಟ್ರಿ ಪರ್ಸನ್ಸ್. ಇವ್ರ ರೋಡಲ್ಲಿ ಯಾರು ಗನ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅವರೆಲ್ಲ. ಸೊ ಇವರು ಆರ್ಮಿಯವರು ಬಾರ್ಡ್ರಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ರೋಡಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತವ್ರೆ ಅಂತ ಅಂದ್ಕೊಳ್ತಿದ್ದೀರಾ ನೀವು. ಸೊ ಏನಪ್ಪ ಅಂತಂದರೆ ಇವರು ಆರ್ಮಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ವರ್ಷಕ್ಕೊಂದ್ಸರಿ ಇಷ್ಟು ದಿನ ಅಂತ ರಜಾ ಕೊಡ್ತಾರೆ ಅಲ್ವಾ. ಸೊ ರಜಾ ಕೊಟ್ಟಾಗ ಅವ್ರ ಕೈಲಿ ಅವರ ಗನ್ನುಗಳನ್ನ ಅವ್ರ ಕೈಲೇ ಕೊಟ್ಟು ಮನೆಗೆ ಕಳಿಸ್ತಾರೆ. ಇದು ಅವ್ರ ದೇಶದಲ್ಲಿ ಒಂಥರ ಪ್ರೈಡ್ ಥರ. ಆರ್ಮಿಯಲ್ಲಿ ಸರ್ವ್ ಮಾಡ್ತಿದ್ರೆ ಅದು ಒಂಥರ ಪ್ರೈಡ್, ಅವ್ರಿಗೆ ಹೆಮ್ಮೆ. ಅದಕ್ಕೋಸ್ಕರ ಗನ್ಗಳನ್ನ ಕೊಟ್ಟಿರ್ತಾರೆ. ಅವರು ಕಾಫಿ ಕುಡಿಯೋಕ್ಕೆ ಹೋಗಲಿ, ಮಾಲ್ಗೆ ಹೋಗಲಿ, ಆಚೆ ಶಾಪಿಂಗ್ ಹೋಗಲಿ, ಎಲ್ಲ ಅದಕ್ಕೂ ಗನ್ ಇಟ್ಕೊಂಡೇ ಹೋಗ್ತಾರೆ. ಇನ್ನೊಂದು ಏನಪ್ಪ ಬೆನಿಫಿಟ್ಸ್ ಅಂದರೆ ಇಸ್ರೇಲ್ ಸುತ್ತಮುತ್ತ ಇರೋ ದೇಶಗಳೆಲ್ಲ ಅದರ ವೈರಿ ದೇಶಗಳು. ಸೊ ಅದು ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಸೊ ಇನ್ನೊಂದು ಏನಪ್ಪ ಅಂತಂದರೆ ಇವ್ರ ಹತ್ರ ಯಾವಾಗೂ ರೈಫಲ್ಸ್ ಇದ್ದೇ ಇರುತ್ತೆ ಆರ್ಮಿಯವ್ರ ಹತ್ರ. ಪ್ಲಸ್ ಇವರೆಲ್ಲ ಟ್ರೈನ್ಡ್ ಪರ್ಸನ್ಸ್. ಸೊ ಟ್ರೈನ್ಡ್ ಪರ್ಸನ್ನು ವಿತ್ ರೈಫಲ್ಲು ಎನಿ ಟೈಮ್ ಸಿಟಿ ಒಳಗೆಲ್ಲ ಇದ್ದಾಗ ಇನ್ನೂ ಜಾಸ್ತಿ ಸೇಫ್ಟಿ ಇರುತ್ತೆ. ಯಾವುದೇ ಟೈಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಪಕ್ಕದ ದೇಶದವ್ರು ಅಟ್ಯಾಕ್ ಮಾಡ್ಬೋದು. ಇವ್ರ ಹತ್ರ ಗನ್ ಇದ್ದಾಗ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ಬೋದು, ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ಬೋದು. ಸೊ ಎಲ್ಲ ಪ್ರಜೆಗಳನ್ನೂ ಉಳಿಸ್ಬೋದು. ಅದಕ್ಕೋಸ್ಕರ ಇವರು ಯಾವಾಗೂ ಗನ್ ಹಿಡ್ಕೊಂಡೇ ಓಡಾಡ್ತಿರ್ತಾರೆ ಇಸ್ರೇಲ್ ದೇಶದಲ್ಲಿ.